ಮಾಡು ಶ್ರೀ ಹಾಯ್ ಮಾಡಿ ನೋಡಿ ಏನ್ ತಿನ್ನತಿ ಮ್ಯಾಂಗೋ ಹೆಂಗಂತ ಸಿರಿ ಬರ್ರಿ ನನ್ನ ತಂಗುಳ ನನ್ನ ಅಕ್ಕಳ ನನ್ನ ಹಡ್ದವುಗಳ ನನ್ನ ಶ್ರೀ ಹಾಯ್ ಮಾಡು ಶ್ರೀ ಹಾಯ್ ಮಾಡಿ ನೋಡಿ ಬರ್ರಿ ನಾವು ಬೀಚಿಗೆ ಹೊಂಟೀವಿ ಪಾನಿಪುರಿ ತಿಂದು ಬರೋಣಂತ ಮಜ್ಜಾ ಮಾಡೋಣ್ರಿ ಅಲ್ಲಿ ನೋಡಲ್ಲಿ ನೀ ಕಾಣಿಸ್ತೀಯ ನೋಡು ಪಾನಿಪುರಿ ತಿನ್ನೋಣ್ರಿ ನಾ ಮೋಮೋಸ್ ತಿನ್ನೋಣ್ರಿ ಮತ್ತೇನ್ ತಿಂತಿ ಗೋಬಿ ಮಂಚೂರಿ ತಿನ್ನೋಮ್ರಿ ಮತ್ತ ಲಾಲಿಪಾಪ್ ತಿನ್ನೋಮ್ರಿ ಸ್ಟ್ರಾಬೆರಿ ತಿನ್ನೋಮ್ರಿ ಬರ್ರಿ ಫ್ರೆಂಡ್ಸ ನೋಡ್ರಿ ಇವಾಗ ವಾಸ್ಕೊಂಡ್ತೀವಿ ಒಂದ್ ಸ್ವಲ್ಪ ಹಣ್ಣು ಕಲರ್ ಸಿಗ್ಯಾವ ಹುಡುಗರಿಗೆ ಒಂದೆರಡು ದಿನ ಗ್ಯಾಪ್ ಆಗಿದ್ರ ನಡೀತಿತ್ತು ಇವಾಗ ಶಾಲೆಗೆ ಹೊಂಟಲ್ಲ ಯಾವುದು ಹಣ್ಣಿಲ್ಲ ಬೇಕೇ ಬೇಕಂತೇಳಿ ಒಂದೆರಡು ಹಣ್ಣು ತೊಗೊಂಬಂದ್ರ ಅಂತೇಳಿ ಹೊಂಟೇವ್ ನೋಡ್ರಿ ವಾಸ್ಕೋಕ ಅಲ್ಲಿ ಹೋಗಿನ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಬಾಯ್ ಫ್ರೆಂಡ್ಸ ಬರ್ರಿ ಇವತ್ತ ನಾನು ಸಂಡೇ ದಿನ ವಾಸ್ಕೋಕ್ ಹೊಂಟಿವಿ ಫಸ್ಟ್ ಟೈಮ್ ನನ್ನ 2 ವರ್ಷ ಯೂಟ್ಯೂಬ್ ಜರ್ನಿ ಒಳಗ ನಾನು ಫಸ್ಟ್ ಟೈಮ್ ಈ ತರ ವಿಡಿಯೋನ ಮಾಡಾಕತ್ತೀನಿ ಒಂದ್ಸಲನು ನಾವು ಗಾಡಿ ಹೋಗೋ ಟೈಮ್ದೊಳಗ ಮೊಬೈಲ್ ಆನ್ ಮಾಡಿ ವಿಡಿಯೋ ಮಾಡಿರೋದು ಯಾವ ವಿಡಿಯೋದೊಳಗನು ಬಂದಿಲ್ಲ ಗೋವಾ ವಾತಾವರಣ ಸದ್ಯಕ್ ಹೆಂಗ್ ಐತಿ ನೋಡ್ರಿ ಮಳಿ ಕಮ್ಮಿ ಐತಿ ಆದ್ರ ಸಿಕ್ಕಾಪಟ್ಟೆ ಮಾಡ ತರ ಒಂಥರ ಗುಡುಗು ಎಲ್ಲಾ ಆಗಾಕತೈತಿ ವಾತಾವರಣ ತಂಪಿಲ್ಲ ಸಿಕ್ಕಾಪಟ್ಟೆ ಕುದಿನೂ ಅಷ್ಟೇ ಐತಿ ಗೋವಾದೊಳಗ ಆಲ್ಮೋಸ್ಟ್ ಕುದಿ ಜಾಸ್ತಿ ಮಳಿನೂ ಜಾಸ್ತಿ ಯಾಕೋ ಏನೋ ಗೊತ್ತಿಲ್ಲ ಈ ವರ್ಷ ಮಳಿ ಬಾಳ್ ಅಂದ್ರ ಬಾಳ್ ಕಮ್ಮಿ ಐತಿ ಇವಾಗ ನಾವು ಒಂಚೂರು ಮಕ್ಳಿಗೆ ಹಣ್ಣು ಒಂದಿಷ್ಟು ಮಾರ್ಕೆಟ್ ಮಾಡಿದ್ರಾತ್ ಅಂತ ಹೇಳಿ ವಾಸ್ಕೋಕ್ ಹೊಂಟಿವಿ ಯಾಕಂದ್ರ ಜವಾರಿ ಟಮಾಟಿ ಅದೆಲ್ಲಾ ಸಿಗುದು ವಾಸ್ಕೋದೊಳಗನೆ ಸಣ್ಣದ್ರೊಳಗ ಸಿಗಂಗಿಲ್ಲ ಹಂಗಂತ ಹೇಳಿ ಇವತ್ತ ಮಕ್ಕಳನ್ನ ಕರ್ಕೊಂಡು ಹೊಂಟಿವಿ ವಾತಾವರಣ ಎಲ್ಲಾ ಮಸ್ತ್ ಅಂದ್ರ ಮಸ್ತ್ ಐತ್ರಿ ಹುಡುಗರು ಇಬ್ರನ್ನು ಕರ್ಕೊಂಡ್ ಹೋಗಕ್ ಒಂಚೂರು ಬೇಜಾರ್ ಅನ್ಸುತ್ತ ಯಾಕಂದ್ರ ನಮಗ್ ಮಾರ್ಕೆಟ್ ಮಾಡಕ್ಕೆ ಬಿಡಂಗಿಲ್ಲ ನಾವ್ ಆ ಕಡೆ ಈ ಕಡೆ ಏನಾದ್ರೂ ತಗೋತಿರ್ಬೇಕು ಇವ್ರು ಆ ಕಡೆ ಒಬ್ಬವ ಈ ಕಡೆ ಒಬ್ಬವ ಜಗ್ಗಾಡೋದಿಲ್ಲ ಅಂದ್ರ ಹಣ್ಣು ನಾವು ತಗೊಳಕ್ ನಿಂತ್ವಿ ಅಂದ್ರ ಅಲ್ಲಿ ಒಂದ್ ಹಣ್ಣು ಕಿತ್ತೋದು ಇಲ್ಲ ಅಂದ್ರ ಹಣ್ಣು ಕಡಿದು ಈ ತರ ಮಾಡ್ತಿರ್ತಾರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ವಾತಾವರಣ ಹೆಂಗೈತಿ ಮೊಬೈಲ್ದಾಗ ನಾನ್ ಯಾವ ತರ ಕ್ಯಾಪ್ಚರ್ ಮಾಡೀನಿ ಅದ್ರೊಳಗ ನಾನ್ ಹಿಂದ ಸ್ಕ್ರೀನ್ ಕುಂದರ್ಸ್ಕೊಂಡು ಅವನು ಕೂಡ ಆ ಕಡೆ ಈ ಕಡೆ ಒಳ್ಳಾಡ್ತಿದ್ನು ಅಂತದ್ರೊಳಗನೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನಮ್ಮ ಮನೆಯವ್ರು ಇನ್ನೊಂಚೂರು ಕ್ಲಿಯರ್ ಆಗಿ ಮಾಡು ಒಂಚೂರು ಮಾತಾಡನಕತ್ತಿದ್ರು ನಾನ್ ಮಾತಾಡೋ ವಾಯ್ಸ್ ಯಾಕೋ ಏನೋ ಗೊತ್ತಿಲ್ಲ ಕೇಳಿಸ್ಲೇ ಇಲ್ಲ ಹಂಗಾಗಿ ಇದಕ್ಕ ನಾನು ವಾಯ್ಸ್ ಓವರ್ ಕೊಡ್ಬೇಕಾಯ್ತು ನೋಡ್ರಿ ಚರ್ಚ್ ನೋಡ್ರಿ ಇದೇ ಗೋವಾದೊಳಗಿರೋ ಚರ್ಚ್ ಇದು ಸೆಕೆಂಡ್ ರೂಲ್ ಸಾಲಿ ಅಂತ ಕರೀತಾರ ಆಲ್ಮೋಸ್ಟ್ ಇಲ್ಲಿ ಗೋವಾದಾಗ ಯಾವ ಸಾಲಿ ಕಲಿತ್ರು ಜಾಸ್ತಿ ಮಕ್ಕಳು ಈ ಚರ್ಚ್ ಸಾಲಿ ಒಳಗನೆ ಕಲಿತಾರ ಅಂದ್ರ 1ನೇ ತಲಿಂದ ಹಿಡಿದು 10th ನಾನು ಈ ಚರ್ಚ್ ಒಳಗ ಐತಿ ಕಾಲೇಜ್ ಅವೆಲ್ಲ ಎಲ್ಲದವ ನಮಗೂ ಗೊತ್ತಿಲ್ಲ ಈ ಕಡೆ ಹಂಗೆ ನೆಕ್ಸ್ಟ್ ಬಂದ್ರ ನಾವು ಪಾನಿಪುರಿ ತಿನ್ನ ಏರಿಯಾ ಬರ್ತೈತಿ ವಿಡಿಯೋ ಮಾಡ್ತಾನೆ ಹನಿ ಉದ್ರಾಕತ್ತಿತ್ತು ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಒಂದಷ್ಟು ಮುಂದ್ ಹೋಗೋಣ ಅಂತ ನಡೀರಿ ಅಂತ ಹೇಳಿ ನಾವೆಷ್ಟು ಸ್ಪೀಡ್ ಆಗಿ ಹೋಗಕತ್ರುನು ಒಂದ್ ಮಳಿ ಕಂಟ್ರೋಲ್ ಆಗ್ಲಿಲ್ಲ ಸೈಡಿಗೆ ನಿಂದ್ರಿಸಿ ನಿಂತು ಹಂಗೆ ನಾವು ಮತ್ತ ಮಾರ್ಕೆಟಿಗೆ ಹೋದ್ವಿ ರೋಡ್ ಎಲ್ಲಾ ಸೂಪರ್ ಆಗೈತಿ ನೋಡ್ತಿರ್ಬೋದು ನೀವು ಗ್ರೀನ್ ಆಗಿ ಕಾಣಿಸತೈತಿ ಇದು ವಾಸ್ಕೋಕ್ ಹೋಗೋದು 2ನೇ ರಸ್ತಾ ಇನ್ನೂ ಒಂದ್ ರಸ್ತಾ ಐತಿ ಆ ರಸ್ತಾಕ್ ನಾವ್ ಹೋಗ್ಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಗರ್ದಿ ಇರ್ತೈತಿ ನಾವ್ ಹೋಗಿರೋದು ಸಂಡೇ ದಿನ ಅದ್ರೊಳಗ ನಮ್ಮ ಮನೆಯವ್ರಿಗೂ ಒಂಚೂರ ಫ್ರೀ ಸಿಗೋದು ಸಂಡೇ ದಿನಾನೇ ಅವತ್ತೇ ನನ್ಗೂ ಕೂಡ ಸಂಜಿನಾಗ ಮಧ್ಯಾಹ್ನ ಎಲ್ಲ ಅಡಿಗೆ ಮಾಡಿರ್ತೀವಲ್ಲ ಸಂಜಿನಾಗ ಬರೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ನಡಿತೈತಿ ಈಗ ನೀವು ಮಾರ್ಕೆಟ್ ನೋಡ್ಬೋದು ಅದಕ್ಕ ತಗೊಂಡ್ಬಿಡವ್ ಎಷ್ಟು ದಿನ ಇಡ್ತಿಂತಿ ಒಮ್ಮು ಏನ್ ತಿನ್ನತಿ
ಮ್ಯಾಂಗೋ. ಶ್ರೀ ಹೆಂಗಂತ ಸಿರಿ ಹಂಗ ತಗೋಬಾರ್ದು. ಈಗ ನಾವು ಇಲ್ಲಿ ತೂಕ ಮಾಡಿಸ್ಕೋತೀವಲ್ಲ ಅದ್ರಾಗ ತಗೋ. ಓಮು ಪೂರಾ ಹಣ್ಣು ಅಂಗಡಿ ನೋಡ್ರಿ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಅದಾವು, ಲಿಚ್ಚಿ ಫ್ರೂಟ್ ಅದಾವು, ಕಿವಿ ಫ್ರೂಟ್ ಅದಾವು, ಆರೆಂಜ್ ಅದಾವು. ಆರೆಂಜ್ ನೋಡ್ಬೇಕು. ಒಂದು ಅರ್ಧ ಕಿಲೋ ತನ ತಗೋ. ಆರೆಂಜ್ ನೋಡು, ಅರ್ಧ ಕಿಲೋ ತನ ತಗೋ. ಕಿವಿ ಫ್ರೂಟ್. ಶ್ರೀ ಕಿವಿ ಫ್ರೂಟ್ ತಿಂತಿ? ಹಾಂ ಅಲ್ಲದಾವ ಅಲ್ಲಿ. ಅವು ಏನು ಕಿವಿ ಫ್ರೂಟ್ ಅಲ್ಲದಾವ ಅಲ್ಲಿ ಅಲ್ಲಿ. ಅವಲ್ಲ ನೋ ನೋ ನೋ. ಈ ಕಡೆ ಬನ್ನಿ. ಅಲ್ಲಿ ಬಾಕ್ಸ್ನಾಗ ಇಟ್ಟಾರ ನೋಡವು. ಸಿರಿ ಬ್ಯಾಕ್ ನೋಡ್ತೀಯಾ? ಓಮು ಡ್ರ್ಯಾಗನ್ ನನಗೇನು ಇಷ್ಟ ಇಲ್ಲ ಬಿಡಪ್ಪ. ಅವ್ರು ತಿನ್ನಕ್ಕೆ ನೋಡಂಗಿಲ್ಲ. ಅಷ್ಟೇ ಹಂಗೇನಿಲ್ಲ. ಶ್ರೀ ತಗೋಬಾರ್ದು ಯಪ್ಪ ಹಂಗೆಲ್ಲ. बोलिए वो पैसा नहीं बचे। 30 रुपए किलो गंडा, 30 रुपए किलो गंडा, 30 रुपए नड़ी 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 किलो गंडा, 30 रुपए किलो गंडा, 30 रुपए किलो 40 रुपए इसी का माल। 5 किलो 20, 1 किलो 50, आधा किलो 30। कितना 100 का? 50 का 50 का कितना डाल रहा है? अरे डालना भाई, छोटा है वो। मैं सामने एक कस्टमर को डाला, वो छोड़ दो अभी तो डाल एक डाल। मैं 4 में ನೋಡವ ನೋಡಿ ಲೋಮ್ ಇದ್ರನ್ನ ತಗೊಂಡ ಏನಾದ್ರು ಮಾಡ್ಕೊತೀನಿ. ಅವನ್ನ ಕೊಡು, ರೊಕ್ಕ ಕೊಡು. ಹಿಡ್ಕೋ. 20 ಇದ್ರದ್ದು ಒಂದು 50. ನಿಂದ್ರಿ ಚಲೋ ಐತನ? ಎರಡು ಹಣ್ಣು ಅಂತೀಗವ ಹಾಳು ಮಾಡಕತ್ತು ನೋಡಿಲ್ಲ. ಅದಕ್ಕೆ ಇದಿಂದ ಹಣ್ಣು ತಗೋಬಾರ್ದು. ಒಳಗೆ ಹೆಂಗದ ಹಂಗದ ನೋಡಿ. ನೀ ಕೈ ಬಿಡುಪುಟ್ಟ, ನಿನ್ನ ಮನೆಗೆ ಹೋಗಿಂದೈತು ಅಲ್ಗ. ಏನು ರೊಕ್ಕ ಕೊಟ್ಟಿಲ್ಲ? 20. ಈಗ ಹಿಂಗೆ ಮಸ್ತಿ ಮಾಡ ಬೈತ ಮಮ್ಮಿ. ಏನು ಬೇಕು? ಹಾಂ ತೊಗೊಂಡಂತ. ಓಮೋ ಒಮ್ಮೆಲ್ಲ ಓಮೋ ಹತ್ರಿ ಫ್ರೆಂಡ್ಸ್ ನೋಡ್ರಿ, ಪಾನಿಪುರಿ ತಿಂದು ಮನೆಗೆ ಹೊಂಟೀವಿ. ಬಾಂಡೆ ತಿಕ್ಬೇಕು, ಅಡುಗೆ ಮಾಡ್ಬೇಕ್ರಿ ನಾವು ಹೋಗಿಂದ. ಏಯ್ ತಳಕೊಂಡ್ರಮ್ಮ ಮಸ್ತ್ ಪಾನಿಪುರಿ ತಿಂದ್ವಿ. ಖಾರನು ಇಬ್ಬರು ನಡ್ಬರಕ್ಕೆ 2 ಪ್ಲೇಟ್ ತಿಂದೇವ್ರಿ.
ಭಾಳ ದಿನ ಆಗಿತ್ತು ಊರ್ಲಿಂದ ಬಂದಾಗಿನ ಸುಟ್ಟು ಸೈತಾಕಿದ್ದಾಗ ಒಂದ್ಸಲ ಬಂದಿದ್ವಿ, ಆಮೇಲೆ ಬಂದೇ ಇಲ್ಲ. ಮಳೆ ಒಂದಿತ್ತು ಅಂತೇಳಿ ಇವತ್ತು ರವಿವಾರ ಸುಟ್ಟಿ ಅಂತೇಳಿ ಮನೆಯವ್ರಿಗೆ ಹೋಗೋಣ ಅಂತ ಕಾಯಿಪಲ್ಲೆ ಅವು ತರೋದಿತ್ತು. ಕಾಯಿಪಲ್ಲೆ ಇದ್ದಿದ್ದಿಲ್ಲ, ಹಣ್ಣು ಅಷ್ಟೇ ತರೋದಿತ್ತು. ಹಣ್ಣು ತೊಗೊಂಡಿವಿ, ಸ್ವಲ್ಪ ತಿಂದೀವಿ, ಮನೆಗೆ ಹೋದ್ಮೇಲೆ ಆಮೇಲೆ ಸಿಗ್ತೀವಿ. ಬಾಯ್ ಮಾಡ್ರಲ್ಲ ಅದು ಸಿರಿದ ಬಾಬಾ ಮನೆಗೆ ಹೋಗೈತಿ ನೀನು ಅಲ್ಲಿ ಈಗ ಹತ್ತು ಇಲ್ಲೇ ನಿಂತು ಬಿಟ್ಟು ಹೋಗೋಣ. ಒಮ್ಮೆ ನೀವು ಕುಂದಿರ್ತಿಲ್ಲ, ಕುಂದ್ರು ಕೊಟ್ಟು ಕೊಟ್ಟಿದ್ವಿ. ಮನೆಗೆ ಕುಕ್ಕಿಸ್ ಮಾಡಿದ್ದು ತಿಂದಿನಿ. ತೊಂಗೂರು ರೊಟ್ಟಿದ್ದು ಸೌತಿಕಾಯಿ ಪಲ್ಯ ಮಾಡಿದ್ದೆ. ಶೇಂಗಾ ಸಾರು ಮಾಡೀನಿ. ಈಗ ಏನು ಮಾಡಿಲ್ಲ ಅಂದ್ರೆ ಇಷ್ಟು ಮಾಡಿದ್ವಿ. ಮಾಡೀನಿ ಅಂದ್ರೆ ಇನ್ನೂ ಏನು ಮಾಡ್ತೀವಿ? ರೊಟ್ಟಿ ಒಂದ ಕಮ್ಮಿ ಆಗ್ತದೆ, ರೊಟ್ಟಿ ಒಂದೇ ಕಮ್ಮಿ. ನಿಮ್ಮ ಅಣ್ಣನ ಉಪ್ಪಿಟ್ಟು ತಿಂದಿದ್ದ. ಈಗ ಎಲ್ಲಿಗೆ ಹೋಗ್ತಾನ ಅಣ್ಣ? ಎಲ್ಲಿಗಿಲ್ಲ, ಕಾಯೋದಿಲ್ಲ, ಯಾವುದಿಲ್ಲ, ಮನೆಗೇನ ಅದ ನಾವು. ಮತ್ತು ಯಾಕೆ ಇಲ್ಲಿ ತೋಟ ಪಾಠ ಇಲ್ಲ, ಎಲ್ಲರೂ ಹೋಗೋವಲ್ಲ. ತೋಟದಾಗ ಅದು ರಾಡ್ ಬಡ್ದಿತ್ತಲ್ಲೋ, ಹೋಗ ರಾಡ್ ಬಡ್ದು ಅಂತಿತ್ತು, ಹೋಗಿಲ್ಲ. ಅಲ್ಲ ಅಡ್ಡ್ಯಾಕ ಪಡ್ಯಾಕ ಮನೆ ಕುಂದ್ರವಲ್ಲ. ಎಲ್ಲಿ ಮನೆ ಕೊಂಡು ಆಪರೇಷನ್ ಮಾಡ್ತೀನಿ. ಈಗ ಹೊರಗೆ 2 ವರ್ಷ ಆಯ್ತು ಮನೆಗೆ ಅದ, ನಾವು ಎಲ್ಲೂ ಇಲ್ಲ ಎಂತಿಲ್ಲ. ಅವ್ರು ಇಲ್ಲೇ ಮಗಳು ಹೆಣ್ಣು ತೆಗ್ದಾರಂತ, ಅವರು ಹೊಲ್ದಾಗ ಅದಾರಂತ. ನಾನಾಗಿ ಮೇಲ್ ಬಿದ್ದು ಅಲ್ಲ ಇದು ಹೋಲ್ ಬಿಡು. ಮೊದ್ಲಿನ ಕಷ್ಟ ಹೆಂಗ ಮೊದಲು ಮಾಡಕ್ ಕಷ್ಟ, ಮೊದಲು ಮಾಡೋದು ಕಷ್ಟ ಇತ್ತು. ಈಗ ತಂದು ಕೇಳ್ತೀವಿ, ಆರಾಮ್ ಕೊಡ್ತೇನೆ. ಕಾನಾಳು ಇರ್ಬದ್ರಪ್ಪ ಒಂದು ರೊಟ್ಟಿ ಮಾಡಕ್ ಮಾಡಿ ನಾನು 5 ವರ್ಷ ಮಾಡಿ 5 ವರ್ಷ ಮಾಡೀನಿ. 5 ವರ್ಷ ಮಾಡೀನಿ. ಸುಲೋಚನೆ ಪುಣ್ಯ ತಿಂದೀನಿ. ಪಾಪ ಎಲ್ಲರಿಗೂ ಕೊಡಕ್ಕೆ ಸುಲೋಚನೆ ಅಕ್ಕ ಒಂದು 10 ರೂಪಾಯಿ ಚಾಕ್ಲೇಟ್ಗೆ ಹೋಲಿ, ಎಲ್ಲ ಮಕ್ಳ ಕೈಯಾಗ ಒಂದೊಂದು ಚಾಕ್ಲೇಟ್ ಕೊಡಕ್ಕೆ ಸುಲೋಚನ. ಚಲೋ ಸೀರೆ ಜಾತ್ರೆಗೆ ಹೋಗ್ತಾರ. ನನ್ನ ಮನೆ ಕಟ್ಕೊಂಡು ಸೀರೆ ಕೊಡೋದು. ನನ್ನ ಮಕ್ಳಿಗೆ ಜಾತ್ರೆಗೆ ಹೋಗ್ಬೇಕಂದ್ರೆ ಆ ಮಗಳಿಗೆ 10 ರೂಪಾಯಿ, ಆ ಮಗಳಿಗೆ 10 ರೂಪಾಯಿ, ನನ್ನ ಮಗ. ಹೌದು ಅವ್ರು ರಗಡ್ ಮಂದಿಗೆ ಅನ್ನದಾನ ಮಾಡ್ಯಾರ, ಅನ್ನ ಉಣಿಸ್ಯಾರ ಅಂತಾರ. ಅದೇ ಲಾಸ್ಟಿಗೆ ನನ್ನ ಸೀರೆ ಹಂಗಿತ್ತು ಚಂದ ಐತವ. ಉಟ್ಗಾರ ನಾಳೆಗೆ ಹೋಗಿ ಯಾರು ಬೇಡ ಅಂತಾರ. ನೀವು ಉಡಂಗಿಲ್ಲ ನಿಂತಾವು. ಈಗ ಅದ ನನಗೂ ಉಡ್ಸ್ಯಾರ. ಆಕೆ ಚೂರು ಮುಟ್ಟ ಒಂದು ತೊಟ್ಟು ತಿಂಡಿ ಆಕಿನ ಸೀರೆ ಮತ್ತು ಅವ್ರ ತಮ್ಮ ನಿಂಗಪ್ಪ ತಿಳ್ಕೊಂಡು ಪಾರ್ಟಿ ಹೊಡೆದು ಅವನ್ನ ಸೀರೆ ಇರ್ತವ ಉಡ್ತಾನ. ನಾವು ಅದು ಚಲೋ ಇದಕ್ಕೆ ಹೋಗ್ತೇನೆ. ಈಗ ಸೀರೆ ಪತ್ಲನ ಉಡ. ಈಗ ನನಗೂ ಇಂಥವ ಬೇಸ ಇವತ್ತು ಮನ್ಯಾಗ ಅದು ಇದು ಗ್ಯಾಸಿಂದ ಏನು ತಗೊಲ್ಲ ಯವ್ವ. ನಂದು ಮೊದಲಕ್ಕೊಂದು ಫೋನ್ ನಂಬರ್ ಬೇರೆ ಕೊಟ್ಟಿದ್ವಿ, ಅದು ಇದು ಆಗೈತೆ ಅಂತೇಳಿ ಇವತ್ತು ಗ್ಯಾಸ್ ಕೊಡಲಿಲ್ಲ. ಲಿಂಕ್ ಮಾಡ್ಕೊಂಬರ್ರಿ ಅಂದರು. ಮತ್ತೆ ಅದು ಕಾಗದ ತೊಗೊಂಡು ಫೋಟೋ ತೆಗಿಸ್ಕೊಂಡು ಊರಾಕ್ ಹೋಗಿ ಅದನ್ನ ಲಿಂಕ್ ಕೊಟ್ಟು ಚಾಲು ಮಾಡ್ಕೊಂಬಂದೆ. ಈಗ ಮತ್ತೆ ನಾಳೆ ಗೋಣ್ಯಾಗ ಮಾರಕ್ಕೆ ಹೋದ್ರೆ ಗ್ಯಾಸ್ ತೊಗೊಂಡ್ರು. ಸಂಜೆನೂ ನಿಂದು ಏನಾಗಿತ್ತಂತ ಮಾಡೀನಂದ. ಏನು ಗ್ಯಾಸಿಂದು? ಗ್ಯಾಸಿಂದು ಏನೂ ಮಾಡಿಲ್ಲ. ಏನೋ 300 ರೂಪಾಯಿ ಜಮಾ ಆದಂಗೆ ಮಾಡೀನಿ. ಮಾಮೂಲಿ ಏನಿಲ್ಲ, ಯಾರು ಜಮಾ ಇಲ್ಲ, ನಮ್ದು ಏನೂ ಜಮಾ ಇಲ್ಲ. ಸುಳ್ಳಿ ಅದು ಹಂಗೆ ಕೊಡ್ಕೊಂಡು ನೀನು ಫ್ರೀ ಇದ್ದಾಗ ತೊಗೊಂಡೇನು? ಫ್ರೀ ಇದ್ದಾಗ ತೊಗೊಂಡು ಅದ ಫ್ರೀ ಇದ್ದಾಗ ದೀಪೋನೊಂದು ನಂದೊಂದು ಬಂದಾವ್ರಿ ಅಂತೇಳಿ ಅಂತಂದ್ರೆ ಆ ದೀಪೋನ್ ಮಗಳಿಗೇನು ತೊಗೊಂಡು ಮಾಡಿಬಿಡಿ ಅಕ್ಕಿ ಹೋಗ್ಕಳ ಸಾಕು. ಹಾಯ್ ಫ್ರೆಂಡ್ಸ, ಬರ್ರಿ ನಾವು ಗೋವಾಕ್ಕೆ ಬಂದಾಗ್ಲಿಂದ ನೀವು ಊರ ಕಡೆ ವಿಡಿಯೋ ನಿರ್ವೆಂಚಿ ವಿಡಿಯೋನ ಭಾಳ ಮಿಸ್ ಮಾಡಾಕತ್ತಿದ್ರಿ. ಹಾಗಾಗಿ ಇದ್ರೊಳಗೆ ಒಂದೆಷ್ಟು ಮಮ್ಮಿ ಇನ್ನು ಮತ್ತು ಮಾದೇವಾಯಿ ಅಂತೇಳಿ ಅವರಿಬ್ಬರು ಮಾತಾಡೋ ವಿಡಿಯೋ ಕೂಡ ನೋಡಿದ್ರಿ. ಈಗ ನಿಮ್ಗೆ ಕಾಣಿಸ್ತಾ ಇರೋದು ನಿರ್ವೆಂಚಿ ಒಳಗೆ ನಾವು ಹಚ್ಚಿರೋ ಬಾಳೆ ಗಿಡ. ಗೋವಾಲಿಂದ ಒಯ್ದು ನಾವು ಕೋಳೂರಾಗ ಹಚ್ಚಿದ್ವಿ. ಕೋಳೂರ್ಲಿಂದ ಅಲ್ಲೊಂದು ಅಗ್ಗಿ ತೊಗೊಂಡು ನಮ್ಮ ಮಮ್ಮಿ ನಿರ್ವೆಂಚಿ ಒಳಗೆ ಹಚ್ಚಿದ್ಲ, ಅಕ್ಕರ ಮನೆ ಮಗಳ. ನೋಡ್ತಿರ್ಬೋದು ನೀವು, ಅಲ್ಲಿ ಕೂಡ ಬಾಳೆ ಇವಾಗಲೇ ಗೊನೆ ಬಿಟ್ಟೈತಿ. ಅದಕ್ಕೆ ಅಕ್ಕನೂ ಕೂಡ ಕುಬ್ಸ ಮಾಡ್ಯಾರ. ಯಾಕಂದ್ರೆ ಫಸ್ಟ್ ಮನೆ ಮುಂದೆ ಹಚ್ಚಿರೋದು. ಇನ್ನು ನೆಕ್ಸ್ಟ್ ಎಷ್ಟಾದರೂ ಅವಕ್ಕೇನೂ ಮಾಡೋಂಗಿಲ್ಲ. ಆದ್ರೆ ಫಸ್ಟ್ ಟೈಮ್ ಹಚ್ಚಿದ್ದು ಯಾವುದೇ ಒಂದು ತೆಂಗಿನ ಮರ ಆಗಿರ್ಬೋದು, ಇಲ್ಲ ಅಂದ್ರೆ ಬಾಳೆ ಗಿಡ ಆಗಿರ್ಬೋದು, ಅದಕ್ಕೆ ಕುಬ್ಸ ಅಂತೇಳಿ ಮಾಡ್ತಾರೆ. ಫಸ್ಟ್ ಗೊನೆ ಅಂತೇಳಿ ಬಿಟ್ರೆ ಮತ್ತು ಹಾಗೆ ನೀವು ನೋಡಕತ್ತಿರೋದು ಇದು ಮೇವ್ ಅಂತಾರೆ ಅಕ್ಕರು ಎಮ್ಮಿಗೋಸ್ಕರ. ಎಮ್ಮಿನೂ ಇದಾವಲ್ರಿ, ಈಗ ಮೇವಾಗುತ್ತಾ ಅಂಥೇಳಿ ಮೇವು ಹಾಕ್ಯಾರ. ಒಂದಿಷ್ಟು ಬೋರ್ ನೀರು ಕೂಡ ಬಿಡ್ತಾರೆ. ಅದಕ್ಕೆ ಗೋವಾಲಿಂದ ತೊಗೊಂಡು ಹೋಗಿರೋ ಅಂಥದ್ದು ಬಾಳೆ ಗಿಡದೊಳಗೆ ಗೊನೆ ಆಗೈತಿ. ನೆಕ್ಸ್ಟ್ ನೀವು ನೋಡಕತ್ತಿರ್ಬೋದು ಎಳ್ನೀರು ಕೂಡ ಸಣ್ಣ ಪುಟ್ಟ ಆಗ್ಯಾವು. ಅದಕ್ಕೂ ಕೂಡ ಹಾಕಾರು. ಮೊನ್ನೆ ಕಬ್ಬಿನ ಪೂಜೆ ಮಾಡೋ ಟೈಮ್ದಾಗ ಅದಕ್ಕೂ ಕೂಡ ಅವರು ಕುಬ್ಸನ ಮಾಡಿದರು. ಇನ್ನೊಂದೇನಪ್ಪ ಅಂತಂದ್ರೆ ಆ ಬಾಳೆ ಗಿಡನ ಅಕ್ಕಾರು ಕಡಿಬೇಕಂತೇಳಿ ಅಂದ್ಕೊಂಡಿದ್ರಂತ. ಯಾಕಂದ್ರೆ ಭಾಳ ದೊಡ್ಡದು ಆದಮೇಲೆ ಅದನ್ನು ಆಡು ಕಡ್ದಿತ್ತಂತ್ರಿ. ಹಾಗಾಗಿ ಅದನ್ನು ಕಡಿಬೇಕಂತೇಳಿ ಅಂದ್ಕೊಂಡಿದ್ರು. ಮತ್ತು ನೆಕ್ಸ್ಟ್ ಏನಾಗೈತಪ್ಪ ಅಂತಂದ್ರೆ ಈ ಒಬ್ರು ಯಾರೋ ಹೇಳಿದ್ರಂತ, ಒಂದ್ಸಲ ಅದು ಗಿಡ ಆಗಿ ಕಡ್ದಾದ್ಮೇಲೆ ನೆಕ್ಸ್ಟ್ ಅದು ಏನು ಮಾಡಿದ್ರು ವಾಪಸ್ ಗೊನೆ ಬಿಡಂಗಿಲ್ಲ ಅಂಥೇಳಿ. ಅಕ್ಕ ಅಂದ್ಲಂತ ಕಡ್ದು ಅಪ್ಪ ಅಂಥೇಳಿ. ನಮ್ಮ ಅಪ್ಪ ಅಂದ್ರಂತ ಹಿಂದಗಡೆ ಕಡಿತೀನಿ ಅಂತೇಳಿ. ಏನೂ ಗೊತ್ತಿಲ್ಲ, ಅದು 2 ದಿನ ಕಡಿಯೋಕ್ಕೆ ಆಗಿಲ್ಲ ಅವ್ರಿಗೆ.
ನೆಕ್ಸ್ಟ್ 2 ದಿನ ಬಿಟ್ಟು ಆದಮೇಲೆ ನೋಡೋಷ್ಟೊತ್ತಿಗೆ ಕೆಳಗೆ ಏನೋ ಎಲ್ಲಿ ಉದ್ರ್ಯಾವಲ್ಲ ಅಂತೇಳಿ ಗೋಣೆತ್ತಿ ಅಕ್ಕ ನೋಡಿಲ್ಲ ಅಂತ ಆಕೆಗೆ ಆಶ್ಚರ್ಯ ಆಗೈತಿ. ಏನಪ್ಪ ಅಂದ್ರೆ ಬಾಳೆ ಗೊನೆ ಬಿಟ್ಟೈತಿ. ಕಡ್ದಿದ್ರೆ 2 ದಿನದ ಹಿಂದೆ ಕಡ್ದು ಬಿಡ್ತಿದ್ರು. ಅಕ್ಕ ಅದು ನೋಡಿ ಫುಲ್ಲು ಖುಷಿ ಆದ್ಲು. ಏನಪ್ಪ ನಾ ತೆಗಿಬೇಕು ಅಂದ್ಕೊಂಡಿದ್ನಿ, ಈ ಥರ ಆಯ್ತಲ್ಲ ನೋಡು ಅಂತೇಳಿ ಮತ್ತು ವಿಡಿಯೋ ಕಾಲ್ ಮಾಡಿ ನಮಗೂ ಕೂಡ ತೋರಿಸಿದ್ಲು, ಫೋಟೋ ತೆಗೆದು ಕಳಿಸಿದ್ಲು. ಮಮ್ಮಿಗೂ ಕೂಡ ಹೇಳಿದ್ಲು. ಮಮ್ಮಿನೂ ಸಿಕ್ಕಾಪಟ್ಟೆ ಖುಷಿಪಟ್ಲ ಅಂತ. ಯಾಕಂದ್ರೆ ಅದು ವಜನಿಗೆ ಇಲ್ಲಿ ಹೆಂಗೆ ಹೈಟ್ ಆಗಿತ್ತಲ್ಲ ಅಲ್ಲಿನೂ ಅದೇ ಥರ ಹೈಟ್ ಆಗೈತಿ. ವಜನಿಗೆ ಗಿಡ ಬಾಗಿತ್ತು. ಅದನ್ನು ಕಾಲಮಿಗೆ ಕಟ್ಟಿ ಸೀರೆ ಕಟ್ಟಿ ಈ ಥರ ಮಸ್ತ್ ಅದಕ್ಕೆ ಸೆಕ್ರೆಟ್ರಿ ಏನೋ ಅಂತಾರಲ್ಲಪ್ಪ ಸಪೋರ್ಟ ಮಾಡಿದ್ರಿ ನಮ್ಮ ಅಪ್ಪಾರು. ಅವ್ರಿಗೆ ಫುಲ್ ಖುಷಿ ಆಯ್ತು. ನಿಮ್ಮವನು ನೀನು ಕಡಿ ಅಂತ ಹೇಳಿದಿ, ನಾನು ಕಡಿಲಿಲ್ಲ ನೋಡಿಲ್ಲ ಬಾಳೆಗೊನೆ ಬಿಡ್ತಾವೆ. ಇವ್ರ ಮಾತು ಕೇಳಿ ನಾವು ಹಚ್ಚಿದ ಗಿಡದ ಮ್ಯಾಗ ನಮ್ಮ ಮ್ಯಾಗ ನಂಬಿಕೆ ಇರ್ಬೇಕು, ಇವ್ರು ಹೇಳಿದ್ ಕೇಳಬಾರ್ದು ಅಂತೇಳಿ ನಮ್ಮಪ್ಪ ಅನ್ನೋದು ಕೂಡ ಸುಜಾತಕ್ಕ ವಿಡಿಯೋ ಮಾಡಿ ಕಳಿಸಿದ್ಲು. ಅದನ್ನ ಇದ್ರೊಳಗೆ ಹಾಕಿಲ್ಲ. ಯಾಕಂದ್ರೆ ನಿಮ್ಮವನು ಅಂತೇಳಿ ಹಂಗೆ ಜಾಸ್ತಿನೇ ಮಾತಾಡಿದ್ದ ಅಪ್ಪ. ಅದನ್ನೆಲ್ಲ ವಿಡಿಯೋದೊಳಗೆ ಶೇರ್ ಮಾಡಂಗೆ ಇದ್ದಿದ್ದಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ಇದನ್ನಷ್ಟೇ ನಾನು ವಿಡಿಯೋದೊಳಗೆ ಹಾಕಕತ್ತೀನಿ. ನೆಕ್ಸ್ಟ್ ನೋಡ್ತಿರೋದು ಮಮ್ಮಿ ಒಂದಿಷ್ಟು ಶಾರ್ಟ್ ವಿಡಿಯೋ ಸಂಬಂಧ ಏನೋ ಮಾತಾಡಿದ್ಲು. ಹಂಗೆ ನಾನು ಅದು ಫ್ಯಾನ್ ಚಾಲು ಮಾಡಿ ಮಾತಾಡಿದ್ದಲ್ಲ, ಭಾಳ ಅಂದ್ರೆ ಭಾಳ ಆವಾಜ್ ಕೇಳಾತಿದ್ದು. ಅದಕ್ಕಾಗಿ ನಾನೇ ಮಾತಾಡಕತ್ತೀನಿ ನೋಡ್ರಿ. ವಾಯ್ಸ್ ಓವರ್ ಕೊಟ್ನಿ. ಅದಕ್ಕೂ ಕೂಡ ಮಮ್ಮಿ ಕೌದಿ ಹೊಲ್ಯಾಕತ್ತಾರ. ಸಣ್ಣಗ ಇವ್ರಿಗೆ ಹಾಸಿಗೆ ಪೂರ್ತಿಕನ ದಮ್ಮಗ ಒಂದಿಷ್ಟು ಒಂದೇ ಸಿಂಗಲ್ ಸೈಡ್ ಹಾಸಿಗೆ. ನೆಕ್ಸ್ಟ್ ಇವರಿಗೆ ಹಾಸಕ್ಕಂತನೇ ಮಾಡವ ಅಂತ ಹೇಳಿದ್ನಿ. ಇವಾಗ ಕೈ ಒಂದು ಬ್ಯಾನ್ ಆಗೈತೆ ನೋಡ್ರಿ. ಹೊಲಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಸಿಗೆ ಅಂದ್ರೆ ಎಷ್ಟು ಕೌದಿ ಹೊಲಿಯೋದಂದ್ರೆ ಎಷ್ಟು ನೀಟಾಗಿ ಎಷ್ಟು ಸಣ್ಣವು ಇರ್ತಾವೆ ಹೊಲಿಗೆಗಳು. ಮಮ್ಮಿ ಜಾಸ್ತಿ ಗ್ಯಾಪ್ ಮಾಡಿ ಹೊಲಿಯತ್ತಾರ. ಯಾಕಂದ್ರೆ ಇವ್ರಿಗಂತನ ಈಗ ಮಮ್ಮಿಗೂ ಜಾಸ್ತಿ ಹೊಲಿಯೋಕೆ ಆಗೋದಿಲ್ಲ ನೋಡ್ರಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಾಕತ್ತಾಳ. ಅದೇ ವಿಡಿಯೋನ ನನಗೆ ಒಂದಿಷ್ಟು ಶೇರ್ ಮಾಡಿ ಕಳಿಸಿದ್ಲು. ನೋಡ್ಸರು ನಾನು ನಿನ್ನ ಮಗನಿಗೋಸ್ಕರ ನಾನು ಕೌದಿ ಹೊಲಿಯಾಕತ್ತೀನಿ, ಯಾವಾಗ ಮುಗಿತೈತೋ ಗೊತ್ತಿಲ್ಲ, ಹಿಂಗೆ 4 ರೌಂಡ್ ಬಂದೈತಿ, ಸುತ್ತು ಹೊಲ್ದೀನಿ ಅಂಥೇಳಿ ಮಮ್ಮಿ ಅದೇ ಹೇಳ್ಕೊಳಕತ್ತಿದ್ಲು. ಅದರ ಫ್ಯಾನ್ ಅದು ಚಾಲು ಬಿತ್ತಲ್ಲ ಕಂಟಿನ್ಯೂಸ್ ಆಗಿ, ಸ್ವಲ್ಪ ಯಾಕೋ ಕಟ್ ಅಂತೇಳಿ ಆವಾಜ್ ಬರತ್ತಿತ್ತು. ಅಷ್ಟು ವಾಯ್ಸ್ ಏನು ಸರಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟೀನಿ. ಅನ್ನಿಸ್ತಿರ್ಬೋದು ಮಮ್ಮಿ ಏನು ಮಾತಾಡಾರೋ ಏನೋ, ಸರು ಸಿಸ್ಟರ್ ಅವರು ವಾಯ್ಸ್ ಓವರ್ ಕೊಟ್ಬಿಟ್ಟಾರ ನೋಡ್ರಿ ಅಂತೇಳಿ. ಇರ್ಲಕ್ರಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಕಡೆ ಬಂದಿಂದ ನೀವೆಲ್ಲರೂ ವಿಡಿಯೋ ಮಿಸ್ ಮಾಡ್ತಿರ್ತೀರಿ. ನನಗೂ ಕೂಡ ಒಂಚೂರು ಬೇಜಾರಾಗ್ತೈತಿ. ಅಲ್ಲಿ ವಿಡಿಯೋ ಸೂಪರಾಗಿ ಓಡ್ತಾವ, ಇಲ್ಲಿ ವಿಡಿಯೋ ಅಷ್ಟು ಓಡಂಗಿಲ್ಲಲ್ಲಪ್ಪ ಅಂಥೇಳಿ. ಆದ್ರೆ ಹಾಗೇನಿಲ್ರಿಪ್ಪ, ಮಮ್ಮಿ ನಮಗೆ ಸಪೋರ್ಟ್ ಮಾಡ್ತಾಳೆ. ಎಲ್ಲಾದರೂ ಹೋಗಿದ್ರೆ ಒಂದಿಷ್ಟು ವಿಡಿಯೋ ಮಾಡಿ ಕಳಿಸ್ತಾಳೆ. ಆ ವಿಡಿಯೋ ನಾನು ನಮ್ಮ ವಿಡಿಯೋ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ. ವಿಡಿಯೋ ನೋಡ್ತೀರಿ ಮತ್ತು ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ. ಅಲ್ಲಿದೋ ಇಲ್ಲಿದೋ ಒಟ್ಟು ಎಲ್ಲರ ಇರಲಿ ನಮ್ಮ ವಿಡಿಯೋನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ವಿಡಿಯೋ ನೋಡೋದ್ರಿಂದ, ವಿಡಿಯೋ ಓಪನ್ ಮಾಡಿ ನೋಡೋದ್ರಿಂದ, ಇಲ್ಲ ಒಂದು ಕಮೆಂಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಕಟ್ಟಾಗ್ತಾವೆ ಅಂತೇಳಿ ಅನಿಸಿತ್ತಂದ್ರೆ ಅದು ತಪ್ಪು ರೀ. ಯಾಕಂದ್ರೆ ನಮಗೂ ಮುಂಚೆ ಅದೇ ಥರ ಅನ್ನಿಸ್ತಿತ್ತು. ಇವಾಗೆಲ್ಲ ನಾವು ಯೂಟ್ಯೂಬ್ ಮಾಡಕತ್ತಿಂದ, ನಮ್ಮ ಅಕ್ಕನ ಚಾನಲ್ ಎಲ್ಲ ನೋಡಕತ್ತಿಂದ ಆ ಥರ ಏನಾಗಲ್ಲ ಅಂಥೇಳಿ ಗೊತ್ತಾಗಿಂದ ನಾವು ಬೇರೆದವ್ರ ಚಾನಲ್ಲು ಕೂಡ ಇವಾಗ ನೋಡ್ತೀವಿ. ನಮಗೆ ಬೇಕಾಗಿರೋ ಅಡುಗೆ ರೆಸಿಪಿ, ಇಷ್ಟ ಆದ ವಿಡಿಯೋಗಳು, ಇಷ್ಟ ಆದ ವ್ಲಾಗ್ಗಳು ನೋಡ್ತಿರ್ತೀವಿ. ಇವಾಗ ಮಮ್ಮಿ ಏನು ಹೇಳಕತ್ತಾಳಪ್ಪ ಅಂತಂದ್ರೆ, ಮಮ್ಮಿ ಕೈ ಏನು ನೋವಾಗಿತ್ತಲ್ಲ ಅದು ಯಾವ ಥರ ಗಂಟಾಗ್ತೈತಿ, ಈ ಥರ ಕೌದಿ ಹಿಂಗೆ ಮಾಡಿ ಹೊಲಿದ್ರೆ ಈ ಥರ ಅದು ಗಂಟು ಏಳುತ್ತಾ, ಇಲ್ಲಾಂದ್ರೆ ಇಲ್ಲ. ನೋಡ್ತಿರ್ಬೋದು ನೀವು ಯಾವ ಥರ ಕಾಣುತ್ತಾ. ಮಮ್ಮಿ ಅದು ಬಿದ್ದಿದ್ರಿ, ಕೈ ಒಂಚೂರ ಕ್ರ್ಯಾಕ್ ಆಗಿತ್ತು. ಪಟ್ಟಿ ಹಾಕಿ ಏನೇನೋ ಮಾಡಿದ್ರು ಕೂಡ ಅದು ಒಂಚೂರು ಸಣ್ಣಗ ಮಾಂಸನೇ ಬೆಳಕತ್ತಿತ್ತು, ಏನೋ ಗೊತ್ತಿಲ್ಲ. ಅದು ಎಷ್ಟು ತೋರಿಸಿದ್ರು ಬರೀ ಮಲಾಮ್ ಕೊಡ್ತಾರ, ಮುಗೀತ. ಮತ್ತು ಅದನ್ನೇನಾದ್ರೂ ಈ ಥರ ಮಾಡೋನು ತೆಗೀನು ಅಂತಂದ್ರೆ ಮಮ್ಮಿ ಬೇಡ, ಎಲ್ಲ ಮುಗ್ದೇ ಬಿಟ್ಟೈತಿ, ಈಗ ಏನು ಮಾಡ್ಲವ ಆಟು ಇಟಕ್ಕೆ ಮತ್ತು ಎಲ್ಲಿ ನೋವು ಮಾಡ್ಕೊತ ಕುಂದಿರಲಿ, ಬೇಡ, ಅದೇನು ನನಗೆ ವಜ್ಜಾಗಂಗಿಲ್ಲ ತಗೋ ಅಂತೇಳಿ ಮಮ್ಮಿ ಅಂತಾರೆ. ಅದೇ ನಿಮ್ಗೆ ತೋರ್ಸಾತಿದ್ಲು ನೋಡ್ರಿ ಇಲ್ಲಿ ಯಾವ ಥರ ಇದಾಗುತ್ತಾ ಅಂಥೇಳಿ. ಪ್ರತಿ ಸಲ ಚುಚ್ಚಿ ತೆಗಿಯೋ ಮುಂದಾಗ ಕಾಣಿಸ್ತಿರ್ಬೋದು ನಿಮ್ಗೆ ಕೈ ಯಾವ ಥರ ಕಾಣಿಸುತ್ತಾ ಅಂಥೇಳಿ. ಮತ್ತೆ ಸಿಗೋಣ, ಬಾಯ್. ಬರ್ರಿ ನನ್ನ ತಂಗಿಗಳ, ನನ್ನ ಅಕ್ಕಗಳ, ನನ್ನ ಹಡ್ದವುಗಳ, ನನ್ನ ಒಡಹುಟ್ಟಿದವ್ರ. ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಕುಂತು ಉಂಡ್ರೆ ಕುಡಿಕೊಂಡು ಸಾಲದಂತ. ಅದಕ್ಕೆ ನಾನು ಏನೈತೆ ನೋಡ್ರಿ, ಈಗ ಸಾಲು ಸುಟ್ಟಿ ಬಿಡ್ತು, ಎಲ್ಲರೂ ಬಂದು ಹೋದ್ರು, ನೀವು ನೋಡಿದ್ರಿ. ಕೌದಿ ಹೊಲ್ಯಾಕತ್ತೀನಿ ರೀ. ಕೌದಿ ಹೊಲ್ಯಾಕತ್ತೀನಿ ಅಂದ್ರೆ ಈ ಕೌದಿದೊಂದು ಕತೆ ಹೇಳ್ತೀನಿ. ಹಿಂದಕ್ಕೆ ಒಬ್ಬೇಕೆ ಮಗಳಿದ್ಲಂತ ತಂದಿಗೆ. ನಾ ಕೌದಿ ಹೊಲ್ಕೊಂತ ಹೇಳ್ತೀನಿ, ನೀವು ಹಂಗೆ ಕೇಳ್ರೆ. ಒಬ್ಬೇಕೆ ಮಗಳಿದ್ಲಂತ,
ಹಿಂಗೆ ಒಂದಿನ ಆ ಕಡೆ ಬಡ್ದು ಈ ಕಡೆ ಬಡ್ದು ದಮ್ಮ ಕೆಮ್ಮ ತಂದು ಸತ್ತು ಹೋದ್ನಂತ. ಸತ್ತೋಗಿಂದ ಇಲ್ಲ ಆರಾಮಿಲ್ದಂಗೆ ಆತಂತ. ಆರಾಮಿಲ್ದಂಗೆ ಆಗಾನ ಯಪ್ಪ ನಾ ಗಂಡನ ಮನೆಯಿಂದ ಬಂದೀನಿ, ನನಗೆ ನೀನು ಏನು ಇಟ್ಟಿದಿ ಎಲ್ಲಿಟ್ಟಿದಿ ನಿನ್ನ ಗಂಟು ಎಲ್ಲೈತಿ ಹೇಳು ಅಂದ್ಲಂತ. ಯವ್ವ ನನ್ನ ಗಂಟ ನೀನು ಈಗ ಕೇಳಬೇಡ ನನ್ನ ಮಗಳ, ಒಟ್ಟ ನೀ ಆಗಲಲ್ಲ ನನ್ನ ಗಂಟು ಅಂತ ಕೇಳಬೇಡ, ನೀನು ಹಿಂದಿರೋ ಗಂಟು ಮರಿಬೇಡ ಅನ್ನಂತ. ಒಟ್ಟು ಆಗಲಲ್ಲ ನೀನು ಗಂಟು ಅಂತ ಕೇಳಬೇಡ, ನೀನು ಹಿಂದಿರೋ ಗಂಟು ಮರಿಬೇಡ ಅನ್ನಂತ ತಂದು. ಆಯ್ತಪ್ಪ ನೀನು ಇಟ್ಟು ಧೈರ್ಯ ಕೊಟ್ಟಿನ ನಾಯಕಿನ್ನ ಆಗಲಲ್ಲ ವಿಚಾರ ಮಾಡಲಿ, ಆಯ್ತು ಬಿಡು ಅಂದ್ಲಂತ ಮಗಳು. ಆಯ್ತು ಬಿಡು ಅಂದಾಕ ಹಿಂಗೆ ಹೋಯ್ತು. ತಿಂಗಳು ಹೊತ್ತು 2 ತಿಂಗಳು ಹೊತ್ತು 3ನೇ ತಿಂಗಳಿಗೆ ತಂದು ಪೇಲಾದ. ತಂದು ಪೇಲಾಗಿಂದ 4 ಮಂದಿ ಬಳಗ ಕರೆದ್ಲು, ಮಾಡಿದ್ಲು, ಅದನ್ನ ಸಂಸ್ಕೃತಿ ಅದನ್ನ ಮಣ್ಣ ಮಟಗಾಳಿ ಎಲ್ಲ ಮಾಡಿದ್ಲು. ಮಾಡಿ ಎಲ್ಲರೂ ಬಂದವರು, ಒಬ್ಬಾಕೆ ಮಗಳು ಬಂದವರು ಆದವರು, ಬೀಗರು ಬಿಜ್ರು ಹೋಗ್ಬಿಟ್ರಂತ. ಹೋಗಿಬಿಟ್ಟಿಂದ ಗಾದಿ ತೆಲಗುಂಬು ಅವಾಗಿನ ಮಂದಿ ಗಾದಿ ಪಾದಿ ಎಲ್ಲಿ ಬರ್ಬೇಕ್ರೆ, ಅವರು ಕೌದಿ ಒಲೆಯರಂದ್ರೆ ಬುಡ್ಕ್ಯಾರ ಮಂದಿ. ಹಿಂದೆ ಗಂಟು ಚೀಲ ಚಿಪಾಟಿ ತೆಲಗುಂಬು ಎಲ್ಲ ಕಿತ್ತು ಹೋಗದ್ಲಂತ. ಏನು ಹೋಗಿದ್ರು ಗಂಟು ಸಿಗಲಿಲ್ಲಂತ. ಸಿಗಲಾರ್ದಂಗೆ ಆಗನ ತಿಂಗಳು ಹೊತ್ತು 2 ತಿಂಗಳು ಹೊತ್ತು ಎಷ್ಟು ದಿನ ಕುಂದಿರ್ತಾಡ್ರಿ ಆ ಗಂಟು ಹುಡುಕ್ಯಂತ. ಅದೇ ಗಂಟ ಹುಡುಕ್ಯಂತ ಎಷ್ಟು ದಿನ ಕುಂದಿರ್ಲಿ ಬಿಡು ಅಂತೇಳಿ ಈಗ ಒಂದಿನ ಏನವ ಕೌದಿ ಹೊಲ್ದೇನ ಅಂತ ನನ್ನ ಅಂತಕ್ಕೆ ಮಗ್ಗಲ ಮನೆಗೆ ಹೋದ್ಲಂತ. ಯವ್ವ ಹಿಂಗೆ ನಮ್ಮ ಅಪ್ಪಗೆ ಹಿಂಗೆ ಆತಲ್ಲ ಹೊಲ್ದಿಲ್ಲ, ಹೊಲಿತೀನಿ ಬರ್ರಿ ಅವ್ವ ಅಂತೇಳಿ ಕುಂತು ಕೌದಿ ಹೊಲಿಯಾಕತ್ತಿದ್ಲಂತ. ಅವ್ರ ಕೂಡ ಮಾತು ಹೇಳ್ಯಾಳ. ಮಾತು ಹೇಳ್ಕೊಂತ ಅವರು ನಮ್ಮಂಗೆ ಇಷ್ಟ ತೊಗೊಂಡೋಗ್ಲಿ ದಾರಾನ ಒಂದು ಸುತ್ತು ಫುಲ್ ಬರಬೇಕು, ಚುಚ್ಚದ ಒಮ್ಮೆ ಜಗ್ಗಿ ಬಿಡ್ತಾರೆ ಹಿಂಗೆ ದಾರಾನ. ಅನ್ನಕ್ಕೆ ಎದ್ದು ಆಗ್ಲಂತ ಚುಚ್ಚಿ ಹಿಂಗೆ ಚುಚ್ಚಿ ಹಿಂಗೆ ಜಗ್ಗಿಲ್ಲಂತ. ಒಂದು ಸುತ್ತು ಕೌದಿ ಹೊಲ್ಕೊಂಡಾಳ, ದಾರ ಒಮ್ಮೆ ಜಗ್ಗ್ಯಾಳ, ಒಟ್ಟ ಪಾರ ದಾರ ಬಂದುಬಿಡ್ತಂತ. ಯಾಕೆ ದಾರ ಬಂತಂತ ದಾರ ನೋಡಿಲ್ಲಂತ. ಹಿಂದೆ ದಾರಕ್ಕೆ ಕುಂಡಿಗೆ ಇಲ್ಲಿ ಗಂಟು ಹಾಕಿದ್ದಿಲ್ಲಂತ. ಅಯ್ಯೋ ಅವಾಗ ಅವ್ರ ಅಪ್ಪ ಹೇಳಿದ್ದ ಅಕ್ಕಿಗೆ ತಲೆಯಾಗ ಬಂತಂತ್ರಿ. ಏನಂತ ಅವ್ರ ಅಪ್ಪ ಏನು ಹೇಳಿದ್ದ, ಒಟ್ಟ ನೀನು ಇವತ್ತ ನಾಳೆ ಅನ್ಬೇಡವ, ನಾ ಹೋದ್ರೇನು ನಾ ಇದ್ರೇನು ನೀ ಹಿಂದಿನ ಗಂಟು ಬರಿಬೇಡ ಅಂತೇಳಿ. ಅದಕ್ಕೆ ರೀ ಈ ಕೌದಿಗೆ ಗಂಟು ಹಾಕ್ಲಿಕ್ಕೆ ದಾರಕ್ಕೆ ಗಂಟು ಹಾಕ್ಲಿಕ್ಕಂದ್ರೆ ನಾವು ಎಷ್ಟು ಹೊಲಿದ್ರಾರ ಏನು ಎಷ್ಟು ಚುಚ್ಚಿದ್ರಾರ ಏನು ಹಂಗ್ರಿ. ನೀವು ಎಲ್ಲರೂ ನಾವು ಹೋದ್ಮೇಲೂ ಕೌದಿಗೆ ಹಾಕೋದು ದಾರದ ಗಂಟು ಮರಿಬೇಡ್ರಿ ನನ್ನ ಮಕ್ಕಳ, ನನ್ನ ತಂಗಿದಾರ. ಕೌದಿ ಒಲೆಯರಿಗೆ ಒಂದು ಅರ್ಥ ಹೇಳ್ತೀನಿ. ಇದು ನಿಮಗೆ ಮನಸ್ಸಿಗೆ ಬಂದಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಡನ್. ನಾನು ನೋಡ್ರಿ ಕೌದಿ ನಾಯವ್ವ ನೋಡಿರಿ ಎಲ್ಲ ಸಲ ನೋಡ್ತೀರಿ ಕೈ ಹಿಂಗೆ ಬ್ಯಾನ್ ಐತೆ, ಸಣ್ಣಗ ದಮ್ಮಗ ಚುಚ್ಚಿದ ಹಿಂಗೆ ಜಗ್ಗಿ ಬ್ಯಾನ್ ಆಗುತ್ತಾ. ಎಷ್ಟಾದ್ರೂ ಈಗ ಇಷ್ಟು ಕಾಣಿಸುತ್ತಿಲ್ಲ ನಿಮಗೆ, ಹಿಂಗೆ ನರ ಎದ್ದೈತಿ. ಆದರೂ ಇರಲಿ ಕುಂತು ಜಲ ಮೈದನ್ನ ಹಚ್ಚಿ ಭಾಳ ದಿನ ಆತ್ರಗಳ 1 ವರ್ಷ ಆಯ್ತು. ಇನ್ನು ಮತ್ತೆ ಇನ್ನೊಂದು 2 ತಿಂಗಳು ಹೋದ್ರೆ ನಾಗರಮಸಿ ಬಂತಂದ್ರೆ 2 ವರ್ಷದಾಗ ಬಿದ್ದಂಗೆ ಆಗುತ್ತಾ. ವರ್ಷದೊಳಗೆ ಕೌದಿ ಮುಗಿಸ್ಬೇಕಂತ ಹೊಲಿಯಾಕತ್ತೀನಿ. ಹಾಂ ಡನ್. ಮಾತು ಹೇಳ್ತೀನಿ ನನ್ನ ತಂಗಿದಾರ, ಅದು ಒಂದು ಪದನ ಆಡ್ತಿದ್ರು, ನನಗೂ ಬರೋದಿಲ್ಲ ಈಗ. ಹಾಲಿಗೆ ಹಾಕೋದು ಎಪ್ಪು, ಅನ್ನಕ್ಕೆ ಹಾಕೋದು ಉಪ್ಪು, ಅಂಥ ಕರಣಿಲ್ಲ ಅದು ಅಪ್ಪ ಇದ್ದು ಯಾತಕ್ಕ ಗುರುವೆ. ನಮ್ಮಂತಾರದ್ರಿ ಉಪಯೋಗಿಲ್ಲದು ಬಾಳ್ಯಾವು. ಹಿಂಗೆ ಹಿರಿಯರೊಂದು ಕತೆ ಹೇಳ್ತಿರ್ತಾರೆ ರೀ. ಹಿರಿಯರು ಮಾಡಿದ್ದು ಯಾವುದು ಒಂದು ಗಾಂಧಿ ಮಾತು ಒಟ್ಟ ಸುಳ್ಳಾಗೋದಿಲ್ಲ ನೋಡ್ರಿ, ಹೌದಿಲ್ರಿ? ಯಾಕಂದ್ರೆ ಆದ ಅನುಭವಕ್ಕೆ ನಾವು ಒಮ್ಮೊಮ್ಮೆ ಅದನ್ನು ತಿಳಿದು ನೋಡ್ಕೋಬೇಕಲ್ರಿ. ಹೆಂಗಾದಿತ್ತು ಏನಾದ್ರೆ ಹೆಂಗಾದಿತ್ತು ಅಂತೇಳಿ. ಬರ್ರಿ ಅಜ್ಜಿ ಕೌದಿ ಹೊಲಿತಾಳಂತ ಯಾರೋ ಆಚಾರ ಪಡಬೇಡ್ರಿ. ನಾನು ಕೈ ಬ್ಯಾನಿದ ಸಲ ನಾನು ಮೊದಲು ಸಣ್ಣ ಹೊಲಿತಿದ್ದೀನಿ ರೀ. ಆದರೂ ನಾ ಭಾಳ ನೋಡ್ರಿ ಬುಡುಬುಡ್ಕೆರಿಗೆ ಕೌದಿ ಹೊಲ್ಸಂಗಿಲ್ಲ. ನನಗೆ ರಾಟ್ಯಾನ ಕೌದಿ ಇಷ್ಟ ಆಗಂಗಿಲ್ಲ. ಆ ಹೊಲಿಗೆ ದೊಡ್ಡದ ಹೊಲಿಗೆ ಸಾಣದ ಅದು ಮುಖ್ಯ ಅಲ್ಲ. ನಮ್ಮ ಮನೇನೂ ಅರಿವಿ ಹಾಕಿ ಹಿಂಗೆ ನೋಡ್ರಿ 1-2 ಗಾದಿ ಎಷ್ಟು ಅರಿವಿ ರೀ. 1 ಅರಿವಿ 2 ಅರಿವಿ 3 ಅರಿವಿ 4 ಅರಿವಿ ಸೀರೆ ನಮಗೆ ಎಷ್ಟು ಇರ್ತಾವೆ ಅಷ್ಟು ಅರಿವಿ ಹಾಕಿ ಅಷ್ಟು ಪಗಡಿ ಹಾಕಿ ಲಾಸ್ಟಿಗೆ ಕೌದು ಮುಗಿದು ತೋರಿಸ್ತೀನಿ ರೀ. ಎಲ್ಲ ಚಂದ ಅರಿವಿ ಹಾಕಿ ಒಂದು 20 ರೂಪಾಯಿ ದಾರ ರೀ. ಆ ದಾರ ತಂದು ಆದಾದಾಗ ಇಟ್ಟಿಟ್ಟು ಹೊಲದ್ರೆ ಕೌದು ಮುಗಿತೈತಿ. ಡನ್. ಎಲ್ಲರೂ ಕೌದಿ ನಾವು ಹೊಲಿಬಾರ್ದ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೂಪರ್. ಇಲ್ಲಿ ನೋಡ್ರಿ ನಮ್ಮ ಅಣ್ಣನ ಹೆಣ್ತಿ ಬ್ಯಾಡ್ಯವು ಅಂದ್ರು ಕೇಳೋಳ್ರಿ. ತಾಯವ್ ಅಂತಾಳ. ಕೊಳ್ಳಾಗ ನರ್ಲಿಯಾಗ್ಯಾವು. ನರ್ಲಿನ ನೋಡಿ
ಆಗ ಹಾಸಿಗೆನೂ ನಿಗಿಸ್ತಾಳ್ರಿ, ಸ್ವಲ್ಪ ಅದ್ದು ಆಗ್ಯಾಳ್ರಿ. ಹಾಸಿಗೆ ನಿಗಿಸ್ತಾಳ, ಬಳ್ಳು ಜಗ್ತಾಳ, ತಲೆ ಕೊಬ್ಬರಿ ಎಣ್ಣೆ ಹಚ್ಚಕ್ಕೆ ಬರ್ತಾಳೆ. ಬ್ಯಾಡ ಅಂದ್ರೆ ಕೇಳವಳ್ರಿ, ಈಗ ಬಳ್ಳು ಜಗ್ತಾಳ ನೋಡ್ರಿ. ಹಬ್ಬ ಹೈ ಅಂತಾಳ್ರಿ. ಸ್ವಲ್ಪ ನರದ ದೋಸೆ ಐತಂತ್ರಿ. ಜಗ್ 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 ನೀನು ಅನ್ನೆನ್ನೆ ಜಗ್ ಜಗ್ ಜಗ್. ಆ ಚಟ್ ಅಂದ್ಗಳ ನಗ್ತಾಳ್ರಿ. ಬರಲ್ದಂಥದ್ದು ನೋಡ್ರಿ ಹೆಂಗೆ ಮಾಡ್ತಾಳೆ. ಬಳ್ಳು ಜಗ್ತಾಳ್ರಿ. ದೊಡ್ಡಪ್ಪನ ಸಸಿ ಅಣ್ಣನ ಹೆಣ್ತ್ರಿ. ನಮಗೆ ಅವ್ರ ಹೆಸ್ರುಗೊಂಡು ಕರ್ದಲ್ ನೋಡ್ರಿ, ಯವ್ವ ಅನ್ನೋದು ಬಿಟ್ರಿ ಇನ್ನೊಂದು ಅನ್ನಂಗಿಲ್ಲ. ಅಯ್ಯೋ ಅನ್ನೆ ನೋಡ್ರಿ ಅಲ್ಲಿ ನೋಡ್ರಿ, ಕಾಲು ತಿಕ್ಕದು ನೋಡ್ರಿ. ಕಾಸ ನಮ್ಮ ಅತ್ತಿಗೆಯರಂದ್ರೆ ನಮ್ಮ ಅಣ್ಣನ ಹೆಣ್ರ ಅಂದ್ರೆ ನಮ್ಗೆ ಯಾರಂತ ಗೊತ್ತಿಲ್ಲ ರೀ. ದೊಡ್ಡಪ್ಪನ ಸಸ್ತೆಯರು. ನಾ ತವ್ರ ಮನೆಗೆ ಬಂದೀನಿ ರೀ ಮನ್ಮಂತ ನಾಳೆಗೆ. ನೋಡ್ರಿ ಅಲ್ಲಿ ಹೊಕ್ಕಿನಿ ಅಂದ್ರೆ ನಾನು ಹೊರಗೆ ಬಿಡೋಳು, ಇಷ್ಟು ಟೈಪು ಮಾಡಾಕತ್ತಾಳ. ಇಂಥ ಜನ್ಮ ಎಲ್ಲರೂ ಸಿಕ್ಕಾವನ್ರಿ. ಆಗಳೇ 1 ವರ್ಷ ಆತ್ರಿ. ಸ್ವಲ್ಪ ದನಿ ದಮ್ಮಾಗಿ, ನಾಲಿಗೆ ದಮ್ಮಾಗಿ ನಡಗತಾಳ್ರಿ. ಒಂದು ಅತಿ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಮಾಳ್ರಿ. ಮಗಳ ತೊಗೊಂಡಾಳ. ನನಗೆ ಉಣ್ಣಂತಾಳ್ರಿ. ಒಂದು ರೊಟ್ಟಿಯಾರ ಉಂಡೋಗ್ ಅಂತಾಳ್ರಿ. ನೋಡಿದ್ರಿ ಅಲ್ಲ, ಇಂಥ ಹಿರಿ ಜನ್ಮ ಎಲ್ಲಾರ ಸಿಗುತ್ತಾವ್ರಿ. ನನ್ನ ಗಲ್ಲಕ್ಕೆ ಎಡಿಸ್ತಾಳ್ರಿ, ನನ್ನ ಕಪಾಳಕ್ಕೆ ಎಡಿಸ್ತಾಳ, ನನ್ನ ಮಾರಿ, ನನ್ನ ಬಳಿ, ನನ್ನ ಕೂನ ಹಿಡ್ದಾಳ್ರಿ. ಶಾರಮ್ಮ ಅಂತಾಳ. ಸ್ವಲ್ಪ ಅದ್ದೂನ ಆಗ್ಯಾಳ್ರಿ. ನೋಡ್ರಿ ಅಲ್ಲಿ ಒಟ್ಟ ಮೈ ಕೈ ಸಿಕ್ಕರೆ ಸಾಕು. ಮಕ್ಕಳು ಹೂವಿನಂಗೆ ಜಪಾನ ಮಾಡ್ಯಾರ ನೋಡ್ರಿ. ಹೂವಿನಂಗೆ ಜಪಾನ ಮಾಡ್ತಾರ್ರಿ ಮಕ್ಕಳು. ಒಟ್ಟ ಬ್ಯಾಡ ಅಂದ್ರೆ ಕೇಳೋಳ್ರಿ. ನಾನು ಈ ಕೊಬ್ಬರಿ ಎಣ್ಣೆ ಹಚ್ಚಾಡ್ರಿ ತಲೆಗೆ. ತಲೆ ಬಾಚ್ಕೊಂಡೀನಿ ನೋಡ್ರಿ ಅಲ್ಲಿ. ಇಂಥವ್ರ ಅಟ್ಟಾಗ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ. ನನ್ನ ಹಿಂಗಾರಿ ಒಂದು 5 ನಿಮಿಷ ಕೂನ ಹಿಡಿದ್ರೆ ಹಿಡಿತಾಳ್ರಿ, ಇರ್ಲಿಕ್ಕಂದ್ರೆ ಇಲ್ಲ. ಈಗ ನಾನು ಕೂನ ಹಿಡಿದು ಬಿಟ್ಟಾಳ ನಮ್ಮವ್ವ ಶಾರಮ್ಮ ನೋಡ್ರಿ. ಯವ್ವ ಸಾಕ್ಬಿಡು, ನನ್ನ ಹಡ್ದವ ಸಾಕ್ಬಿಡು, ಸಾಕು ಕೈತಾ. ಶಿವ 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 ಶಿವ. ನನ್ನ ಯವ್ವ. ಈಗ ಆಯ್ ಮಾಡಿಬಿಡು, ಆಯ್ ಮಾಡಂಗೆ ಹಿಂಗೆ ಮಾಡಿ, ಕೈ ಹಿಂಗೆ ಮಾಡು. ಅವಿ ಗೊಂಬನ ಜೋಳ ನೀಡ್ರಿ ಅಂತ ಹೋದ್ರಿ ಎಲ್ಲರೂ. ₹25 ಅದಕ್ಕ ಬೆಲ್ಲ ತಗೊಳಕ. ಮತ್ತ ಇದನ್ನ ಕುಟ್ಟಿ ಇದನ್ನ ಮಾಡ್ತಾರ ಇಲ್ಲಿ ಕಿಚಡಿಯಾಗ ಚಂಚಲ ಮಾಡ್ತಾರ. ಚಂಚಲ ನಾವು ಕರೆಂದ್ರ ಮಾಡ್ತಿದ್ವಿ. ಕಿಚಡಿ ಕುಟ್ಟಿ ಕಿಚಡಿಯಾಗ ಬೆಲ್ಲದ ನೀರು ಮಾಡಿ ಹೊತ್ಕೊಂಡು ಹಳ್ಳಕ್ಕೆ ಹೋಗಿ ಭಾಳ ಚಂದ ಮಾಡ್ತಿದ್ವಿ ನಾವು. ಕಿಚಡಿ ಅಂತಿಲ್ಲ, ಅದೇ ಕಿಚಡಿ ಜಾಸ್ತಿ ಬಿತ್ತು ನೋಡ್ತಾರ. ನೀನು ಮಾತಾಡೋದ್ರಾಗ ನೀ ಒಂದು ರೀಲ್ಸ್ ಮಾಡಿ. ಪುನಃ ಕಡೆ ಮಾಡೋದು ಒಂದು ರೀಲ್ಸ್ ಮಾಡು. ಹಾ